ಆಹಾರ ಕ್ರಮಗಳನ್ನು ಸರಿಯಾದ ಪಾಲನೆ ಮತ್ತು ವ್ಯಾಯಾಮ ಈ ಥರ ಒಂದು ದೈಹಿಕ ಚಟುವಟಿಕೆಗಳಿಂದ ಇರೋದ್ರಿಂದ BP ಮತ್ತು ಶುಗರ್ ಅನ್ನು ಎರಡು ಹತೋಟಿಗೆ ತರಬಹುದು. ಹಂಪನಾಳ ಗ್ರಾಮದಲ್ಲಿ ಉಚಿತ ಮಹಿಳಾ ಕ್ಷೇಮ ತಪಾಸಣೆ ಶಿಬಿರ ವೈದ್ಯಾಧಿಕಾರಿಗಳಾದ ಧವಲ್ ಸಾಬ್ ಚಾಲನೆ. ಮಸ್ಕಿ ತಾಲೂಕಿನ ಬಪ್ಪೂರು ಗ್ರಾಮ ಪಂಚಾಯಿತಿಯ ಹಂಪನಾಳ ಗ್ರಾಮದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಪೀಪಲ್ ಟು ಪೀಪಲ್ ಹೆಲ್ತ್ ಫೌಂಡೇಶನ್ ಅನುಷ್ಠಾನಗೊಳಿಸಿರುವ ಜಿ ಹೆಲ್ತ್ ಕೇರ್ ಮತ್ತು ಬಳಗಾನೂರಿನ ಸಮುದಾಯದ ಆರೋಗ್ಯ ಕೇಂದ್ರ ಆಯುಷ್ಮಾನ್ ಆರೋಗ್ಯ ಮಂದಿರ ಹಂಪನಾಳ ತಾಲೂಕು ಪಂಚಾಯಿತಿ ಬಪ್ಪೂರು ಗ್ರಾಮ ಪಂಚಾಯಿತಿ ಆಶ್ರಯದಲ್ಲಿ ಉಚಿತ ಮಹಿಳಾ ಕ್ಷೇಮ ತಪಾಸಣೆ ಶಿಬಿರ ಗುರುವಾರ ಜರುಗಿತು. ಬಳಗಾನೂರಿನ ಸಮುದಾಯ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳಾದ ಧವಲ್ ಸಾಬ್ ಮಾತನಾಡಿ, ಗ್ರಾಮೀಣರಲ್ಲಿ ಆರೋಗ್ಯ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ನಿಯಮಿತವಾಗಿ ಆರೋಗ್ಯ ಉಚಿತ ತಪಾಸಣೆ ಶಿಬಿರ ಏರ್ಪಡಿಸಲಾಗುತ್ತಿದೆ. ಬದಲಾದ ಆಹಾರ ಮತ್ತು ಜೀವನ ಶೈಲಿಯಿಂದ ಆರೋಗ್ಯದತ್ತ ಕಾಳಜಿ ವಹಿಸುವುದು ಅತ್ಯವಶ್ಯಕವಾಗಿದೆ. ರಕ್ತದೊತ್ತಡ, ಸಕ್ಕರೆ ಕಾಯಿಲೆ, ಕಣ್ಣು ಮತ್ತು ಹಲ್ಲಿನ ತಪಾಸಣೆ ಕೈಗೊಂಡು ಔಷಧ ಉಚಿತವಾಗಿ ವಿತರಿಸಲಾಗುತ್ತಿದ್ದು ಎಲ್ಲರೂ ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದರು. ಅದೆಲ್ಲ ಒಂದು ದೃಷ್ಟಿಯಲ್ಲಿ ಇಟ್ಕೊಂಡು PPHF ಒಂದು ಫೌಂಡೇಶನ್ದವ್ರು ಏನು ಮಾಡ್ಯಾರ, ನಿಮ್ಮ ಗ್ರಾಮಕ್ಕೆ ಆರೋಗ್ಯ ಶಿಬಿರ ಆರೋಗ್ಯದ ತಂಡದ ಒಂದು ಕಳಿಸಿ ಇಲ್ಲೇ ಒಂದು ತಪಾಸಣೆ ಮಾಡಿ, ಇಲ್ಲೇ ರಕ್ತ ಪರೀಕ್ಷೆ ಮತ್ತು BP ತಪಾಸಣೆ ಮಾಡಿ, ಎತ್ತರ, ತೂಕ, ನಿಮ್ಮ BMI ಅದನ್ನು ಹೆಂಗಿದೆ ಅಂತೇಳಿ ಪರೀಕ್ಷೆ ಮಾಡಿ, ನೀವು ಏನೇನು ಆಹಾರ ಕ್ರಮಗಳನ್ನು ಪಾಲಿಸಬೇಕು, ನಿಮ್ಮ ದೈನಂದಿನ ಚಟುವಟಿಕೆಗಳು ಹೇಗಿರಬೇಕು, ಅದೇ ರೀತಿ ನಿಮ್ಮ ಔಷಧಿ ಉಪಚಾರ ಹೆಂಗೆ ತಗೋಬೇಕು ಅಂತೇಳಿ ಸಲಹೆ ನೀಡ್ತಾರೆ. ಎಲ್ಲ ಥರದ ಎಲ್ಲ ರೋಗಗಳಿಗೆ ಇಲ್ಲಿ ಔಷಧಿಗಳನ್ನು ಕೂಡ ನಾವು ಉಚಿತವಾಗಿ ವಿತರಣೆ ಮಾಡ್ತಾ ಇದ್ದೇವೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದ ಮತ್ತು PPHF ಇವರ ಸಹಯೋಗದಲ್ಲಿ. ಅದೇ ರೀತಿ ನಾವು ಗರ್ಭಿಣಿ ಮತ್ತು ಬಾಣಂತಿಯರ ಆರೋಗ್ಯ ಯಾವ ರೀತಿಯಲ್ಲಿ ನಾವು ಕಾಪಾಡ್ಕೊಳ್ಬೇಕು, ನಾವು ನೋಡ್ತೀವಿ ಈಗ ಪ್ರೆಸೆಂಟ್ ಗರ್ಭಿಣಿ ಆದ ತಕ್ಷಣವೇ 12 ವಾರದ ಒಳಗಡೆ ನಾವು ನೋಂದಣಿ ಮಾಡ್ಕೊಳ್ತಾ ಇದ್ದೀವಿ. 12 ವಾರದ ಒಳಗಡೆ ಯಾಕೆ ನೋಂದಣಿ ಮಾಡಬೇಕು ಅಂತಂದರೆ, ನಮ್ಮ ಆಶಾ ಕಾರ್ಯಕರ್ತರು ಊರಲ್ಲಿನ ಸರ್ವೆ ಮಾಡೋಕ್ಕೆ ಬಂದಾಗ ನಾವು ಎಷ್ಟು ಬೇಗ ನಾವು ಸರ್ವೆ ಮಾಡಿ ಎಷ್ಟು ಬೇಗ ನಾವು ನೋಂದಣಿ ಮಾಡ್ಕೋತೀವಲ್ಲ, ಇದು ಏನಂತಂದ್ರೆ ಗರ್ಭಿಣಿಗೆ ಭಾಳಷ್ಟು ಉಪಯುಕ್ತ ಆಗ್ತದೆ. ಯಾಕಂತಂದರೆ ಗರ್ಭಿಣಿಯಲ್ಲಿ ರಕ್ತ ತಪಾಸಣೆ ಮಾಡಿದಾಗ, ಅವರ ತೂಕ ಮತ್ತು BP ತಪಾಸಣೆ ಮಾಡಿದಾಗ ಏನಾದರೂ ನ್ಯೂನತೆಗಳಿತ್ತಂದರೆ ನಾವು ಬೇಗ ಐಡೆಂಟಿಫೈ ಮಾಡ್ಬೋದು. ಆ ಬೇಗ ಐಡೆಂಟಿಫೈ ಮಾಡೋದ್ರಿಂದ ನಾವು ಆ ಗರ್ಭಿಣಿಗೆ ನಾವು ಸರಿಯಾದ ಕ್ರಮದಲ್ಲಿ ಚಿಕಿತ್ಸೆ ನೀಡ್ಬೋದು. ನಾವು 5 ತಿಂಗಳು 6 ತಿಂಗಳದಾಗ ನಾವು ನೋಂದಣಿ ಮಾಡ್ಕೊಳಕ್ಕೆ ಹೋದಾಗ ಗರ್ಭಿಣಿ ಏನಂತಂದರೆ ತನ್ನ ಕೆಲಸದಲ್ಲಿ ತಾನು ಬ್ಯುಸಿ ಆಗಿರ್ತಾಳೆ, ತನಗೆ ಯಾವ ತೊಂದರೆ ಇರಲ್ಲ ಅಂತ ಅನ್ಕೊಂಡಿರ್ತಾಳೆ. ಬಟ್ ನಾವು ರಕ್ತ ಪರೀಕ್ಷೆ ಎಲ್ಲ ಒಂದು ಪರೀಕ್ಷೆ ಮಾಡಿದಾಗ ರಕ್ತ ಹಿಮೋಗ್ಲೋಬಿನ್ ಅಂಶ ಕಡಿಮೆ ಇರುತ್ತೆ, ಅದರಲ್ಲಿ ಅವ್ರದ್ದು ವಿಟಮಿನ್ ಕೊರತೆಗಳು ಕಾಣಿಸ್ತವೆ. ಇದರಿಂದ ಆ ಹೊಟ್ಟೆಗಳಿರುವ ಮಗುವಿಗೆ ಏನಂತಂದರೆ ತೀವ್ರತರ ತೂಕ ಕಡಿಮೆ ಆಗಿ ಹುಟ್ಟೋ ಚಾನ್ಸಸ್ ಇರುತ್ತೆ. ಅದ್ರ ಸಲುವಾಗಿ ಗರ್ಭಿಣಿ ಮಹಿಳೆಯರು ಏನಿರ್ತಾರಲ್ಲ ಅವ್ರಿಗೆ 12 ವಾರದ ಒಳಗಡೆ ನೋಂದಣಿ ಮಾಡೋದ್ರಿಂದ ಅವ್ರ ಹಿಮೋಗ್ಲೋಬಿನ್ ತೂಕ ಪರೀಕ್ಷೆ ಮಾಡಿ ನಾವು ಔಷಧ ಉಪಚಾರವನ್ನು ಸ್ಟಾರ್ಟ್ ಮಾಡ್ಬೋದು. ಅದ್ರ ಸಲುವಾಗಿ ಅವರಿಗೆ ಐರನ್ ಮಾತ್ರೆಗಳು ಕೊಡ್ತೀವಿ ಮತ್ತು ಕ್ಯಾಲ್ಸಿಯಂ ಮಾತ್ರೆಗಳು ಕೊಡ್ತೀವಿ. ಮತ್ತು ಫುಡ್ ಡಯಟ್ ಅಂದರೆ ನಾವು ಯಾವ ಥರ ಆಹಾರ ಕ್ರಮಗಳನ್ನು ಪಾಲಿಸ್ಬೇಕು. ಫುಡ್ ಪಿರಮಿಡ್ದಾಗ ಏನಂತಂದರೆ ABC ಅಂತ ಮಾಡ್ತೀವಿ ನಾವು. ವಿಟಮಿನ್ಸ್ ಇರುವಂಥದ್ದು, ಪ್ರೋಟೀನ್ ಇರುವಂಥದ್ದು ಮತ್ತು ಮಾಂಸ ಇರುವಂಥದ್ದು, ಬೇಳೆಕಾಳುಗಳು ಎಲ್ಲ ಒಂದು ಆಹಾರ ಕ್ರಮಗಳ ಬಗ್ಗೆ VHNC VHND ನಾವು ಗ್ರಾಮ ಸಭೆಯಲ್ಲಿ ಇದನ್ನು ನಮ್ಮ ANM ಆಯಿತು ಮತ್ತು ಸಮುದಾಯ ಆರೋಗ್ಯಾಧಿಕಾರಿಗಳಾಯಿತು ಇದ್ರ ಬಗ್ಗೆ ನಿಮಗೆ ಶಿಕ್ಷಣ ಕೊಡ್ತಾರೆ. ಅದ್ರ ಜೊತೆಗೆ ಈ ಥರ ಒಂದು ನಾವೇನಂತಂದರೆ ಪ್ರತಿ ಉಪಕೇಂದ್ರದಲ್ಲಿ ತಿಂಗಳಿಗೆ ಒಂದು PPHF ಇವರ ಸಹಯೋಗದಲ್ಲಿ ಪ್ರತಿ ಒಂದು ತಿಂಗಳಿಗೆ ಒಂದು ಕ್ಯಾಂಪನ್ನು ಕಂಡಕ್ಟ್ ಮಾಡಿ ಅಲ್ಲಿ ಮಹಿಳೆಯರಿಗೆ ಸ್ತನದ ಕ್ಯಾನ್ಸರ್ ಆಯಿತು, ಗರ್ಭಕಂಠದ ಕ್ಯಾನ್ಸರ್ ಆಯಿತು ಮತ್ತು ಓರಲ್ ಕ್ಯಾನ್ಸರ್, ಈ 3 ಕ್ಯಾನ್ಸರ್ಗಳ ಬಗ್ಗೆ ಮಾಹಿತಿ ನೀಡ್ತೇವೆ. ಅದ್ರ ಜೊತೆಗೆ BP ಮತ್ತು ಶುಗರ್, ಇವಾಗ ನೋಡಂತ ಎಲ್ಲರಿಗೂ 30 ವರ್ಷ ಯಾರು ಮೇಲ್ಪಟ್ಟಾರಲ್ಲ ಅವ್ರಿಗೆ BP ಮತ್ತು ಶುಗರ್ ಬಹಳಷ್ಟು ಕಾಡ್ತಾ ಇದೆ. ಆ BP ಮತ್ತು ಶುಗರ್ ಹತೋಟಿಯಲ್ಲಿಟ್ಟರೆ ಅದೇನು ದೊಡ್ಡ ರೋಗ ಅಲ್ಲ. ನಾವು ಸರಿಯಾದ ಕ್ರಮದಲ್ಲಿ ಆಹಾರ ಕ್ರಮಗಳನ್ನು ಸರಿಯಾದ ಪಾಲನೆ ಮತ್ತು ವ್ಯಾಯಾಮ ಈ ಥರ ಒಂದು ದೈಹಿಕ ಚಟುವಟಿಕೆಗಳಿಂದ ಇರೋದ್ರಿಂದ BP ಮತ್ತು ಶುಗರ್ ಅನ್ನು ಎರಡು ಹತೋಟಿಗೆ ತರಬಹುದು. ಅದ್ರ ಸಲುವಾಗಿ ನಾವು ಸ್ಕ್ರೀನಿಂಗ್ ಮಾಡ್ತೀವಿ ಎಲ್ಲರಿಗೂ. ಅದಕ್ಕಿಂತ ಮುಂಚೆ ಫಸ್ಟ್ ಒಂದು ಕೌಂಟ್ರಲ್ಲಿ ನಾವು ರಿಜಿಸ್ಟ್ರೇಷನ್ ಮಾಡಿಸ್ತೀವಿ. ಇಲ್ಲಿರೋರಿಗೆ ಎಷ್ಟು ಜನರಿಗೆ ಹಲ್ಲಿನ ಸಮಸ್ಯೆ ಇದೆ? ಯಾರಿಗೂ ಇಲ್ವಾ? ಐತೆ, ಒಂದು ಹಲ್ಲಿಲ್ಲ, ಬ್ಯಾನ್ ಅದಾವ. ಮತ್ತೆ ಯಾರಿಗೂ ಸಮಸ್ಯೆ ಇಲ್ಲ, ನಿಮಗಿದೆ? ಓಕೆ. ನೋವು ಬಂದಾಗ ಮಾತ್ರ ಸಮಸ್ಯೆ ಇದೆ ಅಂತ ತಿಳ್ಕೊಂಡು ಓಡಿ ಬರೋದಿರೋದಿಲ್ಲ. ಓಕೆ, ಸಣ್ಣದಿರುವಾಗ ಬಾಯಿ ಆರೋಗ್ಯ ಬಹಳ ಇಂಪಾರ್ಟೆಂಟು. ನಾವೆಲ್ಲರೂ ಬೆಳಗ್ಗೆ ಬಾಯಿ ತೊಳ್ಕೊಳ್ಳೋದೇ ಫಸ್ಟ್ ಏನು ಕೆಲಸ ಮಾಡೋಂಗಿಲ್ಲ. ಆದರೂ ಕೂಡ
ಅದನ್ನು ಯಾವ ರೀತಿ ತೊಳ್ಕೊಬೇಕು, ಎಷ್ಟು ಸಲ ತೊಳ್ಕೊಬೇಕು, ಅವೆಲ್ಲನೂ ಕೂಡ ಮುಖ್ಯವಾಗಿರ್ತದೆ. ಸೊ ಇವತ್ತು ಇಲ್ಲಿ ನಾವು ತಪಾಸಣೆ ಮಾಡಿ ನಿಮ್ಮ ಬಾಯಿ ಆರೋಗ್ಯದ ಬಗ್ಗೆ ಏನಾದರೂ ಏರ್ಪೇರುಗಳಿದ್ದರೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀವಿ. ದಯವಿಟ್ಟು ಒಂದ್ಸಲ ತಪಾಸಣೆ ಮಾಡಿಸ್ಕೊರಿ. ಇವತ್ತು ವಯಸ್ಸಾದವರಿಗೆ ಗೌರ್ಮೆಂಟ್ ವತಿಯಿಂದ ದಂತಭಾಗ್ಯ ಯೋಜನೆ ಅಂತ ಒಂದು ಸ್ಕೀಮ್ ಇದೆ. ವಯಸ್ಸಾದವರಿಗೆ ಹಲ್ಲಿರಲಾರ್ದವರಿಗೆ ಅಥವಾ 45 ವರ್ಷ ಮೇಲ್ಪಟ್ಟವರಿಗೆ 3 ಜಾಸ್ತಿ ಹಲ್ಲಿಲ್ಲ ಅಂದರೆ ಗೌರ್ಮೆಂಟ್ ವತಿಯಿಂದ ಫ್ರೀಯಾಗಿ ಹಲ್ಲು ಕಟ್ಟಿಸ್ಕೊಡ್ತಾರೆ, ಹಲ್ಲಿನ ಸೆಟ್ ಕಟ್ಟಿಸ್ಕೊಡ್ತಾರೆ. ಇದ್ರದ್ದು ಸದುಪಯೋಗ ತಗೋಬೇಕು ನಿಮ್ಮಲ್ಲಿ ಅಥವಾ ನಿಮ್ಮ ಮನೆ. ಈ ಉಚಿತ ತಪಾಸಣೆ ಶಿಬಿರದಲ್ಲಿ ಮಹಿಳೆಯರಿಗೆ ಮೆಹಂದಿ ಕಾರ್ಯಕ್ರಮ ಮತ್ತು ಪ್ರಾಜೆಕ್ಟರ್ ಮೂಲಕ ಆಹಾರ ಪದ್ಧತಿ ಬಗ್ಗೆ ಜಾಗೃತಿ ಮೂಡಿಸಿದರು. ಈ ಸಂದರ್ಭದಲ್ಲಿ ಬಪ್ಪೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರೇಣುಕಮ್ಮ, ದಂತ ತಜ್ಞೆ ನಾಗವೇಣಿ, ನೇತ್ರ ತಜ್ಞ ಬಸವರಾಜ್, ಸಮುದಾಯ ಆರೋಗ್ಯ ಅಧಿಕಾರಿಗಳಾದ ಹನುಮೇಶ್, ಶರಣಗೌಡ, ಹನುಮಂತು, ತನುಜಾ, ಮಂಜು, ಜಯಶ್ರೀ, ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು ಇದ್ದರು. ಅವರಿಗೆ ಒಂದಿಷ್ಟು ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸ್ಬೇಕು, ಅವರು ಮುನ್ನೆಚ್ಚರಿಕೆ ಏನು ಕ್ರಮಗಳು ಕೈಗೊಳ್ಬೇಕು, ಆರೋಗ್ಯವಾಗಿರ್ಬೇಕು. ಈಗೇನಾಗ್ಯದ, ನಮ್ಮ ಬದಲಾದ ಜೀವನ ಶೈಲಿಯಿಂದ ಶುಗರ್ ಬಿ ಪಿ ಎಂಬುದು ಕಾಮನ್ ಆಗಿಬಿಟ್ಟದ. ಆ ಶುಗರ್ ಬಿ ಪಿನ ನಾವು ಗ್ರಾಮೀಣ ಪ್ರದೇಶದಲ್ಲೇ ಒಂದಿಷ್ಟು ಕಂಟ್ರೋಲ್ ಮಾಡ್ಬೇಕಂತೇಳಿ ಸರ್ಕಾರ ವಿವಿಧ ಕಾರ್ಯಕ್ರಮಗಳನ್ನ ಏರ್ಪಡಿಸಿದೆ. ಅದರ ಭಾಗವಾಗಿ ಇವತ್ತು ನಮ್ದು ಏನಂದರೆ ಪೀಪಲ್ ಟು ಪೀಪಲ್ ಹೆಲ್ತ್ ಫೌಂಡೇಶನ್ ಅಂತೇಳಿ ಇವರ ಒಂದು ಆಶ್ರಯದಲ್ಲಿ ಇವತ್ತು ನಾವೆಲ್ಲ ಗ್ರಾಮೀಣ ಪ್ರದೇಶಗಳಾಗ ಆರೋಗ್ಯ ಉಚಿತ ತಪಾಸಣೆ